ಬರುತ್ತೆ. ಇದೆಲ್ಲ ಖರ್ಚು ಲೆಕ್ಕ ಹಾಕೋದ್ರೆ ಒಂದು ಡಯಾಬಿಟೀಸಿಂದ ಒಂದು ಮನುಷ್ಯ ಸಾಯೋ ತನಕ ಮಿನಿಮಮ್ 15 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಎಷ್ಟು ಖರ್ಚಾಗ್ಬೋದು? 15 ಲಕ್ಷ. ಅದು 15 ಲಕ್ಷ ಒಂದೇ ಸಲ ಖರ್ಚಾಗಲ್ಲ. ಅದನ್ನ ನೀವು ಏನಾದ್ರು ಇಂಟ್ರೆಸ್ಟ್ ಕೊಟ್ಟರೆ, ಬ್ಯಾಂಕಲ್ಲಿ ಇಟ್ಟಿದ್ರೆ ಆ 15 ಲಕ್ಷ ನೀವು 30 ಲಕ್ಷ ರೂಪಾಯಿ ಅದು ಖರ್ಚಾಗುತ್ತೆ. ಇದು ನಿಮ್ಮ ಭಾಗ್ಯ. ನನಗೆ ಆ ಕಾಯಿಲೆ ಬರಲಿಲ್ಲ ಅಂತಂದರೆ ನಾನು 30 ಲಕ್ಷ ಉಳ್ಕೊಳತ್ತಲ್ಲ. ಸೊ ಆ ರೀತಿ ನಾವು ಚಿಂತನೆ ಮಾಡಬೇಕು. ಆರೋಗ್ಯವೇ ಭಾಗ್ಯ ಹೇಗೆ ಅಂತಂದರೆ ನಮ್ದು WHO ಒಂದು ಹೆಲ್ತ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಹೆಲ್ತ್ ಅಂತ ಅಂದರೆ, ಹೆಲ್ತ್ ಈಸ್ ನಾಟ್ ಕಂಪ್ಲೀಟ್ಲಿ ಆಬ್ಸೆನ್ಸ್ ಆಫ್ ದ ಡಿಸೀಸ್, ಇಟ್ ಈಸ್ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ಬೀಯಿಂಗ್. ಅಂದರೆ ಹೆಲ್ತ್ ಅಂತಂದರೆ, ಆರೋಗ್ಯ ಅಂತಂದರೆ ಬರೀ ದೈಹಿಕ ಮಾನಸಿಕ ಆರೋಗ್ಯ ಅಲ್ಲ, ಅದು ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ. ಸೊ ನಾವು ಹಿಂದೂ ಮಹಾಸಭಾದಲ್ಲಿ ನಾವು ಸೇರಿದ್ದೀವಿ. ಇಲ್ಲಿ ಸಾಮಾಜಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ನಾವು ಸೇರಿದ್ದೀವಿ. ಸಾಮಾಜಿಕ ಆರೋಗ್ಯ ಚೆನ್ನಾಗಿತ್ತಂದರೆ ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ನಿಮ್ಮ ಆಧ್ಯಾತ್ಮಿಕ ಆರೋಗ್ಯನ WHO 2001 ಸೇರಿಸಿದ್ದಾರೆ. 2001 ತನಕ ಓನ್ಲಿ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ಅಂತ ಹೇಳ್ತಾ ಇದ್ದಾರೆ, ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ. 2001 ಆದಮೇಲೆ ಸ್ಪಿರಿಚುವಲ್ ವೆಲ್ಬೀಯಿಂಗ್ ಅನ್ನು ಸೇರಿದ್ದಾರೆ. ಎಲ್ಲರೂ ಆಧ್ಯಾತ್ಮಿಕವಾಗಿರಬೇಕು. ನಾವು ದೇವರ ಪೂಜೆ ಮಾಡೋದಿರ್ಬೋದು, ನಮ್ಮ ಆಚರಣೆಗಳಿರ್ಬೋದು, ಈ ಆಚರಣೆಗಳಿಂದ ನಮ್ಮ ಆರೋಗ್ಯ ಬರುತ್ತೆ. ನಾವು ಸೋಷಿಯಲ್ ಗ್ಯಾದರಿಂಗಿಂದ ನಮ್ಮ ಆರೋಗ್ಯ ಬರುತ್ತೆ. ಸೊ ಸೋಷಿಯಲ್ ಅಂದರೆ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯದಿಂದ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿ ಆಗುತ್ತೆ. ಸೊ ದೈಹಿಕ ಮಾನಸಿಕ ಆರೋಗ್ಯ ವೃದ್ಧಿಗೆ ಏನು ಮಾಡ್ಬೇಕಂತ ಹೇಳಿದ್ರೆ ಒಂದು 3 ಹಿತನುಡಿಗಳನ್ನ ಹೇಳಕ್ಕೆ ಬಯಸ್ತೀನಿ ನಾನು. ಸೊ ಏನಂತ ಅಂತಂದರೆ, ಒಳ್ಳೆ ನಿದ್ರೆ, ಒಳ್ಳೆ ಊಟ, ಒಳ್ಳೆ ವ್ಯಾಯಾಮ. ಆಹಾರ, ನಿದ್ರಾ, ವ್ಯಾಯಾಮ, ಇದು ಆರೋಗ್ಯದ ತ್ರಯೋಪಸ್ತಂಭ ಅಂತ ಹೇಳ್ತೀವಿ. 3 ಉಪಸ್ತಂಭಗಳು. ನೀವು ಕರೆಕ್ಟಾಗಿ ನಿದ್ದೆ ಮಾಡ್ತಾ ಇದ್ದೀರಾ, ಕರೆಕ್ಟಾಗಿ ಊಟ ಮಾಡ್ತಾ ಇದ್ದೀರಾ, ಕರೆಕ್ಟಾಗಿ ವ್ಯಾಯಾಮ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಯಾವುದೇ ಕಾಯಿಲೆ ಬರಲ್ಲ, ಅಚ್ಚುಕಟ್ಟಾಗಿ ಬರಲ್ಲ. ಯಾಕೆ ಅಂತಂದರೆ ನಾವು ನಿದ್ದೆ ಮಾಡೋದನ್ನ ಬಿಟ್ಬಿಟ್ಟಿದ್ದೀವಿ ಈಗ. ಸೊ ಎಲ್ಲ ಮನೆಗಳಲ್ಲಿ ಮಲಗೋದು 12 ಗಂಟೆ 1 ಗಂಟೆ ಆಮೇಲೆ ಕಂಪ್ಲೇಂಟು ನಿದ್ದೆ ಬರಲ್ಲ. ಯಾಕೆ ನಿದ್ದೆ ಬರ್ತಿಲ್ಲ ಅಂತಂದರೆ ಕಿಚನ್ 10 ಗಂಟೆಗೆ 11 ಗಂಟೆ ಕ್ಲೋಸ್ ಮಾಡ್ತೀರಾ, ಟಿವಿನ 12 ಗಂಟೆ ತನಕ ನೋಡ್ತೀರಾ, ಮೊಬೈಲ್ನ 3 ಗಂಟೆ ತನಕ ನೋಡ್ತೀರಾ. ಎಲ್ಲಿಂದ ನಿದ್ದೆ ಬರಬೇಕು? ಸೊ ನಿದ್ದೆ ಮಾಡಬೇಕಂತಂದರೆ ಕಿಚನ್ 7 ಗಂಟೆ ಕ್ಲೋಸ್ ಆಗಬೇಕು, ಟಿವಿ ಮೊಬೈಲು 10 ಗಂಟೆ ಕ್ಲೋಸ್ ಆಗಬೇಕು. ನಿಮ್ಮ ನೆಟ್ವರ್ಕ್ 10 ಗಂಟೆಗೆ ಆಫ್ ಆಯ್ತು ಅಂತಂದರೆ ನಿಮ್ಮ ತಲೆ ನೆಟ್ವರ್ಕ್ ಆನ್ ಆಗುತ್ತೆ, ನಿದ್ದೆ ಬರುತ್ತೆ. ಓಕೆ, ಇವತ್ತಿಂದ ನಿದ್ದೆ ಚೆನ್ನಾಗಿ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಕಿಚನ್ 7 ಗಂಟೆ ಮುಗಿಸ್ಬೇಕು, ಮೊಬೈಲ್ನ 10 ಗಂಟೆಗೆ, ಟಿವಿನ 10 ಗಂಟೆಗೆ ಆಫ್ ಮಾಡಬೇಕು. ಎಲ್ಲ ನೆಟ್ವರ್ಕ್ ಆಫ್ ಆಯ್ತು ಅಂದರೆ ಬ್ರೈನ್ ನೆಟ್ವರ್ಕ್ ಆನ್ ಆಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. 6 ರಿಂದ 9 ಗಂಟೆ ಒಳ್ಳೆ ನಿದ್ದೆ ಮಾಡಿದ್ರೆ ನಮ್ದು ಎಲ್ಲ 50% ಕಾರ್ಯಗಳು ಅಲ್ಲೇ ವಾಸಿ ಆಗುತ್ತೆ. ಡೈಲಿ 30 ರಿಂದ 45 ನಿಮಿಷ ನಾವು ವ್ಯಾಯಾಮ ಮಾಡಿದ್ರೆ, ಯಾವ ವ್ಯಾಯಾಮ ಆಗುತ್ತೆ, ವಾಕಿಂಗ್ ಆದರೂ ಮಾಡಿ, ಜಾಗಿಂಗ್ ಆದರೂ ಮಾಡಿ, ಯೋಗ ಆದರೂ ಮಾಡಿ, ಜಿಮ್ ಆದರೂ ಮಾಡಿ, ಯಾವುದು ನಿಮ್ಗೆ ಏನು ಅನ್ಸುತ್ತೋ ಅದು ವ್ಯಾಯಾಮ ಮಾಡಿ. ಒಂದು 30 ರಿಂದ 45 ನಿಮಿಷ ನೀವು ವ್ಯಾಯಾಮ ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥ ಕಾಯಿಲೆಗಳನ್ನ ನಾವು 5 ರಿಂದ 10 ವರ್ಷ ಮುಂದೆ ಹಾಕ್ಬೋದು. ನನಗೆ ಡಯಾಬಿಟಿಸ್ ಇದೆ ಅಂತಂದ್ರೆ 10 ವರ್ಷ ಮುಂದೆ ಹೋಗುತ್ತೆ, BP ಬರಬೇಕಂದ್ರೆ 10 ವರ್ಷ ಮುಂದೆ ಹೋಗುತ್ತೆ, ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಮುಂದೆ ಹೋಗುತ್ತೆ, ಕ್ಯಾನ್ಸರ್ ಬರಲ್ಲ. ಒಳ್ಳೆ ನಿದ್ರೆ, ಒಳ್ಳೆ ವ್ಯಾಯಾಮ. ಸೊ ಎರಡನೇದು ಬಂದು ಒಳ್ಳೆ ಆಹಾರ. ಸೊ ಎಲ್ಲರೂ ಹೇಳ್ತಾರೆ ನಮಗೆ ಒಳ್ಳೆ ಆಹಾರ ಸಿಗ್ತಾ ಇಲ್ಲ, ಹೇಗೆ ಊಟ ಮಾಡಬೇಕು, ಸೊ ಟೈಮ್ ಊಟ ಮಾಡಬೇಕಾ, ಎಲ್ಲರಿಗೂ ಒಂದೊಂದು ಡೌಟ್ಸ್ ಇರುತ್ತೆ. ನಾವೇನು ಹೇಳ್ತೀನಿ ಅಂದರೆ, ಆ ಸೀಸನಲ್ ವೆಜಿಟೇಬಲ್ಸು, ಆ ಸೀಸನಲ್ ಫುಡ್ಸ್ನ ತೊಗೊಂಡ್ರೆ ಸಾಕು, ನಮ್ಮದು ಒಳ್ಳೆ ಆಹಾರ ಆಗ್ಬಿಡುತ್ತೆ. ಈಗ ಎಕ್ಸಾಂಪಲ್ ನಮಗೀಗ ನವಂಬರ್, ಡಿಸೆಂಬರ್, ಜನವರಿ ಒಳಗೆ ತರಕಾರಿ ಕಮ್ಮಿ ಸಿಗುತ್ತೆ, ಬೇಳೆಕಾಳುಗಳು ಜಾಸ್ತಿ ಸಿಗುತ್ತೆ, ಅವರೆಕಾಳು, ತೊಗರಿಕಾಳು ಜಾಸ್ತಿ ಸಿಗುತ್ತೆ. ಇದರಲ್ಲಿ ಇದೇ ಹೆಲ್ತಿ. ಆ ಸೀಸನಲ್ ಫುಡ್ಸ್ನ ನಾವು ಹೆಲ್ತಿಂದ ತೊಗೊಂಡು ಅದನ್ನು ತಿನ್ನಬೇಕು. ನಮಗೀಗ ಮಾರ್ಚ್ ಏಪ್ರಿಲ್ ಹಂಗೆ ಮಾವಿನಕಾಯಿ ಸಿಗುತ್ತೆ, ಮಾವಿನಕಾಯಿ ತಿನ್ನಬೇಕು, ಹಲಸಿನಕಾಯಿ ತಿನ್ನಬೇಕು. ಯಾವ ಸೀಸನಲ್ ಫ್ರೂಟ್ಸ್ ಬರುತ್ತೋ ಅದು ಕಮ್ಮಿ ರೇಟ್ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ ಮಾವಿನಕಾಯಿ ಸಿಗ್ತಾ ಇದೆ, ರೇಟ್ ಎಷ್ಟಂದರೆ 150 ರೂಪಾಯಿ. ಅದೇ ಏಪ್ರಿಲ್ ಮೇನಲ್ಲಿ 50 ರೂಪಾಯಿಗೆ ಸಿಗುತ್ತೆ. ಆ ಸೀಸನಲ್ ಫ್ರೂಟ್ಸ್ನ, ಆ ಸೀಸನ್ ವೆಜಿಟೇಬಲ್ಸ್ನ ಆ ಸೀಸನಲ್ಲಿ ನಾವು ಕನ್ಸ್ಯೂಮ್ ಮಾಡಿದ್ರೆ, ನಾವು ತಿಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಸಾಯಂಕಾಲ 7 ಗಂಟೆ ಮೇಲೆ ಊಟ ಬೇಡ, ಸೊ ರಾತ್ರಿ 10 ಗಂಟೆ ಮೇಲೆ ಮೊಬೈಲ್ ಬೇಡ. ಅದರಿಂದ ಅಚ್ಚುಕಟ್ಟಾಗಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಆರೋಗ್ಯವೇ ಭಾಗ್ಯ. ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಿಮ್ಮ ಡೆಪಾಸಿಟ್ ಏನು ಬ್ಯಾಂಕಲ್ಲಿ ಅಂತಂದರೆ ನಿಮ್ಮ ಆರೋಗ್ಯ. ಸೊ ನಾವು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇದೆ, ನಿಮ್ಮ 4 ಜನ ಮಕ್ಕಳಿಗೆ ಹಂಚ್ಬೋದು. ನಿಮ್ಮ ಆರೋಗ್ಯ ಕೆಟ್ಟರೆ ಯಾರು ಹಂಚ್ತೀರಾ? ನಿಮ್ಮ ನೋವನ್ನ ಯಾರು ಹಂಚ್ಕೊಳಕ್ಕೆ ತಯಾರಿರ್ತಾರೆ? ನಿಮ್ಮ ನೋವು ನಿಮ್ಮದೇ, ನಿಮ್ಮ ಸಫರಿಂಗ್ಸು ನಿಮ್ಮದೇ. ಹಾಗಾಗಿ ಆರೋಗ್ಯವೇ ಭಾಗ್ಯ. ಸೊ ಇವತ್ತು ಹಿಂದೂ ಮಹಾಸಮಾಜದ ಒಂದು ಮನೆಗೆ ಟೇಕ್ ಹೋಮ್ ಮೆಸೇಜ್, ಮನೆಗೆ ನಾವೇನು ಸಂದೇಶ ತೊಗೊಂಡು ಹೋಗ್ಬೋದಂದರೆ, ನಮ್ಮ ಆರೋಗ್ಯವೇ ನಮ್ಮ ಭಾಗ್ಯ. ಓಕೆ, ಸೊ ನನ್ನಿಲ್ಲಿ ಆಹ್ವಾನಿಸೋದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಥ್ಯಾಂಕ್ ಯು. ಒಂದೇ ಮಾತ್ರ.